ಒಂದು ಸಂದರ್ಭದಲ್ಲಿ ಕಶ್ಯಪ ಋಷಿಗಳ ಬಳಿಗೆ ದಿತಿದೇವಿ ಬಂದು ಹೇಳ್ತಾ ಇದ್ದಾಳಂತೆ, ನನ್ನ ಮಕ್ಕಳೆಲ್ಲ ದೇವತೆಗಳಿಂದ ಮರಣವನ್ನು ಹೊಂದುತ್ತಾ ಇದ್ದಾರೆ, ಆದ್ದರಿಂದ ಇಂದ್ರನನ್ನು ಕೊಲ್ಲುವಂತಹ ಒಬ್ಬ ಮಗ ಬೇಕು ನನಗೆ ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾಳೆ. ಇದು ಅವಳ ಮನಸ್ಸಿನಲ್ಲಿ ಬಹಳ ದಿವಸಗಳಿಂದ ಇರುವಂಥದ್ದು. ಅದಕ್ಕೆ ಇದನ್ನು ಕೇಳ್ತಾ ಇದ್ದಾಳಂತೆ. ವಸಿಷ್ಠ ಋಷಿಗಳ ಹತ್ರ ಕೇಳಿದ್ದಾಳಂತೆ. ಅನೇಕರ ಹತ್ರ ಕೇಳೋದು, ನಮಗೆ ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ವಸಿಷ್ಠ ಋಷಿಗಳ ಹತ್ರ ಕೇಳಿದ್ದಾಳಂತೆ. ಅದಕ್ಕೆ ವಸಿಷ್ಠ ಋಷಿಗಳು ಒಂದು ವ್ರತವನ್ನು ಹೇಳ್ತಾ ಇದ್ದಾರೆ. ಮದನ ದ್ವಾದಶಿ ಅಂತ ಒಂದು ವ್ರತವನ್ನು ಮಾಡು, ಅದರಿಂದ ನಿನಗೆ ಯಾವ ರೀತಿಯ ಸಂತಾನ ಬೇಕೋ ಅಂತಹ ಸಂತಾನ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮದನ ದ್ವಾದಶಿ ಅಂತ ಒಂದು ವ್ರತ. ಈ ಮದನ ದ್ವಾದಶಿ ಆಚರಣೆ ಮಾಡೋದು ಹೇಗೆ ಅಂತಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಿಂದ ಈ ವ್ರತ ಆರಂಭ. ದ್ವಾದಶಿ ಪ್ರತಿ ತಿಂಗಳು ಶುಕ್ಲ ಪಕ್ಷ ದ್ವಾದಶಿ ಈ ವ್ರತವನ್ನು ಮಾಡಬೇಕಂತ. ಅದು 12 ತಿಂಗಳು 13ನೇ ತಿಂಗಳ ತನಕ, ಅಂದರೆ ಒಂದು ಚೈತ್ರ ಮಾಸ ಆರಂಭ ಮಾಡಿದರೆ ಮುಂದಿನ ಚೈತ್ರ ಮಾಸ ಬರುವಲ್ಲಿಯ ತನಕ ಈ ವ್ರತವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಒಂದು ಕಲಶ, ಆ ಕಲಶದಲ್ಲಿ ಅಕ್ಕಿಯನ್ನು ತುಂಬಬೇಕು. ಅಕ್ಕಿಯನ್ನು ತುಂಬಿ ಅದರ ಮೇಲೆ ಒಂದು ತಾಮ್ರದ ತಟ್ಟೆಯನ್ನು ಇಟ್ಟು ಅದರಲ್ಲಿ ಬೆಲ್ಲವನ್ನು ಇಟ್ಟು ಅಲ್ಲಿ ಮನ್ಮಥನ ಕಾಮನಾಂನಃ ಹರೇಹಿ ಅರ್ಚಾಂ ಅಂತ ಇಲ್ಲಿ ಹೇಳಿರುವಂತಹ ಮಾತು. ಕಾಮರೂಪಿಯಾಗಿರುವಂತಹ ಪರಮಾತ್ಮ, ಕಾಮಾಂತರ್ಯಾಮಿಯಾಗಿ ಇರುವಂತಹ ಕಾಮನಾಮಕನಾಗಿರುವಂತಹ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಎರಡೂ ಶಬ್ದಗಳನ್ನು ಕೂಡ ಹೇಳಿದ್ದಾರೆ. ಮನ್ಮಥ ಅಂತನೋ ಶಬ್ದವನ್ನು ಹೇಳಿದ್ದಾರೆ, ಹರಿ ವಿಷ್ಣು ಅನ್ನೋ ಪದಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಕಾಮಾಂತರ್ಯಾಮಿಯಾಗಿರುವಂತಹ ವಿಷ್ಣುವಿನ ಪೂಜೆ. ಅಲ್ಲಿ ಇನ್ನೊಂದು ಆಕೃತಿಯನ್ನು ಮಾಡಿ ಅಲ್ಲಿ ರತಿಯನ್ನು ಕುರಿಯಾತ್ ಶರ್ಕರಯೋಪೇತಾಂ, ಸಕ್ಕರೆ ಅಚ್ಚು, ಅದರಿಂದ ರತಿಯ ಆಕೃತಿಯನ್ನು ಮಾಡಿ ರತಿ ಮನ್ಮಥರ ಪೂಜೆಯನ್ನು, ಅವರ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು, ಷೋಡಶೋಪಚಾರಗಳ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆ ಅಂಗಪೂಜೆ ಅದನ್ನೆಲ್ಲವನ್ನು ಕೂಡ ಹೇಳಿ ಪ್ರತಿ ತಿಂಗಳು ಈ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಪೂಜಾದಿಗಳು ಮುಗಿದ ಮೇಲೆ ಹೋಮವನ್ನು ಮಾಡಿ ಅವತ್ತು ಬ್ರಾಹ್ಮಣಾರಾಧನೆಯನ್ನು ಮಾಡಿ ಬ್ರಾಹ್ಮಣಾರಾಧನೆಯೆಲ್ಲ ಮುಗಿದ ಮೇಲೆ ಭೋಜನವನ್ನು ಮಾಡಬೇಕು. ಭೋಜನ ಹೇಗೆ ಅಂತಂದರೆ ಅಲವಣ ಭೋಜನ, ಉಪ್ಪಿಲ್ಲದೆ ಇರುವಂತಹ ಪದಾರ್ಥವನ್ನು ಸ್ವೀಕಾರ ಮಾಡಬೇಕು. ಇಂತಹ ಲವಣಾತ್ ರತೆ ಭುಕ್ತ್ವಾತು ದಕ್ಷಿಣಾಂದದ್ಯಾತ್ ಇಮಂ ಮಂತ್ರ ಮುದಾಹರೇತ್ ಅಂತ ಹೇಳ್ತಾ ಅಲವಣ ವ್ರತವನ್ನು ಮಾಡ್ತಾ ಪೂಜೆಯನ್ನು ಮಾಡಬೇಕು. ಈ ರೀತಿಯಲ್ಲಿ 12 ತಿಂಗಳ ಕಾಲ 13ನೇ ತಿಂಗಳ ತನಕ ಮಾಡಿ ತ್ರಯೋದಶಿ ದಿವಸ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿ ಸಮಾಪ್ತಿಯನ್ನು ಮಾಡಬೇಕು. ಅದು ವ್ರತವನ್ನು ಮಾಡುವಾಗ ಭೂತಲದಲ್ಲಿ ನೆಲದಲ್ಲಿ ಮಲಗಬೇಕು. ಹೀಗೆಲ್ಲ ಅನೇಕ ವ್ರತಗಳನ್ನು ಬ್ರಹ್ಮಚರ್ಯದಲ್ಲಿ ಇರಬೇಕು ಅಂತೆಲ್ಲ ವ್ರತಗಳನ್ನು ನಿಯಮಗಳನ್ನು ಹೇಳಿದ್ದಾರೆ. ಆ ರೀತಿಯಲ್ಲಿ ವ್ರತಾನುಷ್ಠಾನವನ್ನು ಮಾಡಬೇಕು. ದಾನಗಳನ್ನು ಯಾವುದೆಲ್ಲ ದಾನಗಳನ್ನು ನೀಡಬೇಕು, ಶಯ್ಯಾದಾನ, ಅದೇ ರೀತಿಯಲ್ಲಿ ಒಂದು ಗೋವನ್ನು ಹಸುವನ್ನು ನೀಡಬೇಕು, ಪಯಸ್ವಿನೀಂ ಹಾಲು ನೀಡುವಂತಹ ಒಂದು ಹಸುವನ್ನು ನೀಡಬೇಕು, ವಸ್ತ್ರಗಳನ್ನು ನೀಡಬೇಕು. ಹೀಗೆ ಬ್ರಾಹ್ಮಣಾರಾಧನೆಯನ್ನು ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಇದನ್ನು ಮಾಡಬೇಕು. ಈ ರೀತಿಯಲ್ಲಿ ಮದನದ್ವಾದಶಿ ವ್ರತವನ್ನು ಉಪದೇಶ ಮಾಡಿದ್ದಾರೆ. ಆ ವ್ರತವನ್ನು ಮಾಡುತ್ತಾ ಇದ್ದಾಳೆ. ಭಾಗವತದಲ್ಲಿ ಅಲ್ಲಿ ಪುಂಸವನ ವ್ರತವನ್ನು ಹೇಳಿದ್ದಾರೆ. 1 ವರ್ಷ ಮಾಡುವಂತಹ ಪುಂಸವನ ವ್ರತ ಅಂತ ಅದನ್ನಲ್ಲಿ ಹೇಳಿದ್ದಾರೆ. ಇಲ್ಲಿ ಮದನದ್ವಾದಶಿ ವ್ರತವನ್ನು ಮತ್ಸ್ಯಪುರಾಣ ತಿಳಿಸ್ತಾ ಇದೆ. 2 ವ್ರತಗಳನ್ನು ಮಾಡಿದ್ದಾಳೆ ಅಂತ ನಾವು ಭಾವಿಸಬಹುದು. 2 ವ್ರತಗಳನ್ನು ಮಾಡಿದ್ದಾಳೆ. ಯಾವುದಕ್ಕೂ ಕೂಡ ಇದನ್ನು ಮಾಡಿದರೆ ಅದನ್ನು ಮಾಡಬಾರದು ಅಂತಿಲ್ಲ, ಅದನ್ನು ಮಾಡಿದರೆ ಇದನ್ನು ಮಾಡಬಾರದು ಅಂತಿಲ್ಲ. ವ್ಯಾಸರು ಭಾಗವತದಲ್ಲಿ 1 ವ್ರತವನ್ನು ಹೇಳಿದ್ದಾರೆ, ಇಲ್ಲಿ ಇನ್ನೊಂದು ವ್ರತವನ್ನು ಹೇಳಿದ್ದಾರೆ. ಕಶ್ಯಪ ಋಷಿಗಳು ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಯೋಗ್ಯವಾಗಿರುವಂತಹ ಸಂತಾನ ಆಗಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ದಾರೆ. ಇಂದ್ರಶತ್ರುರ್ ಭವಸ್ವ ಇದು ಜುಹಾವಚ ಸವಿಸ್ತರಂ, ಇಂದ್ರಶತ್ರು ಭವಸ್ವ ಅಂತ ಹೇಳಿದರು ಅವಳ ಅಪೇಕ್ಷೆಯಂತೆ. ಹೇಳಿ ನಂತರದಲ್ಲಿ ಹೇಳ್ತಾರೆ, ನಾನು ಕೆಲವು ನಿಯಮಗಳನ್ನು ಹೇಳ್ತೇನೆ, ಆ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಸಂವತ್ಸರ ಶತಂ ತ್ವೇಕಂ ಅಸ್ಮಿನ್ನೇವ ತಪೋವನೆ, ಒಂದು ತಪೋವನದಲ್ಲಿ ಪೂಜೆ ಅದೆಲ್ಲವೂ ಕೂಡ ನಡೀತಾ ಇದೆ. ಪ್ರಾಯ ಇವತ್ತು ಹಿಮಾಲಯದಲ್ಲಿ ತಪೋವನ ಅಂತನೋ ಭಾಗ ಇದೆ.
ಅದೇ ಇರಬಹುದೋ ಏನೋ. ತಪೋವನ ಅಂತಲೇ ಒಂದು ಪ್ರಾಂತ ಇದೆ, ಅಲ್ಲೇ ಇರಬಹುದು ಅಂತ ಅನಿಸುತ್ತೆ. ಆ ತಪೋವನದಲ್ಲಿ ನೀನಿದ್ದು ಇಲ್ಲೇ ಇರಬೇಕು, ಇಲ್ಲೇ ನೀನು ಅನುಷ್ಠಾನ ಮಾಡ್ಕೊಂಡಿರಬೇಕು, 100 ವರ್ಷ ಹಾಗೆ ಇರಬೇಕು. ಆವಾಗ ನಿನ್ನ ಇಚ್ಛಾಪೂರ್ತಿ ಆಗತ್ತೆ. ಹೇಗಿರಬೇಕು? ಸಂಧ್ಯಾಕಾಲದಲ್ಲಿ ಏನನ್ನೂ ತಿನ್ನಬಾರದು. ಅದೇ ರೀತಿಯಲ್ಲಿ ವೃಕ್ಷ ಮೂಲಗಳಲ್ಲಿ ಸಂಧ್ಯಾಕಾಲದಲ್ಲಿ ವೃಕ್ಷ ಮೂಲಗಳಿಗೆ ಅಲ್ಲೆಲ್ಲ ಹೋಗಬಾರದು, ಸಂಚಾರವನ್ನು ಮಾಡಬಾರದು. ಆಮೇಲೆ ಶೂನ್ಯಾಗಾರಂಚ ವರ್ಜಯೇತ್, ಯಾರೂ ಇಲ್ಲದೇ ಇರುವಂಥ ಜಾಗದಲ್ಲಿ ಇರಬಾರದು, ಹುತ್ತದ ಹತ್ತಿರ ಇರಬಾರದು ಅಂತ ಅನೇಕ ನಿಯಮಗಳನ್ನೆಲ್ಲವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಅವಳು ಆ ಅನುಷ್ಠಾನವನ್ನು ಮಾಡ್ತಾ ಇದ್ದಾಳೆ. ಮಾಡುವಾಗ ಇಂದ್ರದೇವರು ಬಂದರಂತೆ. ಏನು ಚಿಕ್ಕಮ್ಮ ಏನೋ ವ್ರತ ಮಾಡ್ತಾ ಇದ್ದೀಯಂತೆ ಅಂತ. ಹೌದು, ಏನೋ ವ್ರತ ಮಾಡ್ತಾ ಇದ್ದೇನೆ ಅಂತ. ಇಂದ್ರದೇವರಿಗೆ ಗೊತ್ತಿದೆ, ದಿತಿದೇವಿಗೆ ಹೇಳೋದು ಕಷ್ಟ. ನಾನು ನಿನ್ನನ್ನು ಕೊಲ್ಲೋದಕ್ಕೋಸ್ಕರ, ಮಗನನ್ನು ಪಡೆಯೋದಕ್ಕೋಸ್ಕರ ವ್ರತ ಮಾಡ್ತಾ ಇದ್ದೇನೆ ಅಂತ ದಿತಿದೇವಿ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಂದ್ರದೇವರು ಬಂದಿದ್ದಾರೆ, ಅಮ್ಮ ನಿಂಗೆ ಕಷ್ಟ ಆಗಬಾರ್ದು, ಅದಕ್ಕೆ ನಾನು ನಿಂಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೇನೆ, ನೀನು ಸೇವೆ ಮಾಡ್ಕೊಂಡಿರ್ತೇನೆ ಅಂತ. ತನ್ನನ್ನು ಕೊಲ್ಲುವಂತಹ ಮಗನನ್ನು ಪಡೀಲಿಕ್ಕೆ ಹೊರಟಿದ್ದಾಳೆ ದಿತಿದೇವಿ ಅಂತ ತಿಳಿದು ಇಂದ್ರದೇವರೇ ಬಂದು ಸೇವೆಗೋಸ್ಕರ ನಿಂತಿದ್ದಾರೆ. ಬಂದದ್ದು ಯಾವುದಕ್ಕೋಸ್ಕರ ಅಂತಂದರೆ ಎಲ್ಲಿ ತಪ್ಪು ಮಾಡ್ತಾಳೆ ನೋಡೋಣ ಅಂತ ಅನ್ನೋದಕ್ಕೋಸ್ಕರ ಬಂದಿದ್ದಾರೆ. 100 ವರ್ಷ ಹೀಗೆ ಇರಬೇಕು ಅಂತ ಕಶ್ಯಪರು ಆದೇಶ ಮಾಡಿದ್ದಾರೆ. 100 ವರ್ಷ ಗರ್ಭಧಾರಣೆ ಮಾಡಿದ್ದಾಳಂತ ಆ ತಾಯಿ. 100 ವರ್ಷ ಗರ್ಭಧಾರಣೆ ಆಗಿದೆ. ಗರ್ಭಿಣಿಯಾಗಿಯೇ 100 ವರ್ಷ ಈ ವ್ರತಗಳನ್ನು ಮಾಡ್ಕೊಂಡು ಬಂದಿದ್ದಾಳಂತ. ಇಷ್ಟೆಲ್ಲ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದಾಳೆ. 1 ವರ್ಷ ಮದನದ್ವಾದಶಿ ಆಯಿತು, ಅದಾದ ಮೇಲೆ ಗರ್ಭಿಣಿ ಆಗಿದ್ದಾಳೆ. ಗರ್ಭಿಣಿ ಆದಮೇಲೆ 100 ವರ್ಷ ಕಶ್ಯಪರು ಆದೇಶ ಮಾಡಿರೋ ವ್ರತವನ್ನು ಮಾಡುತ್ತಾ ಇದ್ದಾಳೆ. ಇನ್ನೇನು ಆ ವ್ರತ ಸಮಾಪ್ತಿ ಆಗಲಿಕ್ಕೆ 3 ದಿವಸ ಬಾಕಿ ಇದೆ. 100 ವರ್ಷ ಮಾಡಿದ್ದಾಳೆ, 3 ದಿವಸ ಬಾಕಿ ಇದೆ. ಹಬ್ಬ ಅಂತೂ ಇಂತೂ ವ್ರತ ಮುಗಿದಾಗ ಆಯಿತು ಅಂತ ಅಂದ್ಕೊಳ್ತಿದ್ದಾಳೆ. ಒಂದು ದಿವಸ ಅವಳಿಗೆ ಬಹಳ ಆಯಾಸ ಆಗಿದೆ, ಸಂಧ್ಯಾಕಾಲ ಆಗಿದೆ. ಅವಳು ಏನು ಮಾಡ್ತಾ ಇದ್ದಾಳೆ? ಆಯಾಸ ಆಗಿದೆ, ಕಾಲು ತೊಳೆಯದೇನೆ ಮಲಗಿದ್ದಾಳೆ. ಮಲಗಿದಾಗ ಇಂದ್ರದೇವರು ಈ ವ್ರತ ಲೋಪ ಆಗಿದೆ ಅಂತ ಆಲೋಚನೆ ಮಾಡಿ ಆ ದಿತಿದೇವಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ವಜ್ರಾಯುಧ ಸಮೇತವಾಗಿ ಗರ್ಭವನ್ನು ಪ್ರವೇಶ ಮಾಡಿ ತಮ್ಮ ವಜ್ರಾಯುಧದಿಂದ ಅದನ್ನು ಛೇದನ ಮಾಡುತ್ತಾ ಇದ್ದಾರೆ. 7 ಭಾಗ ಮಾಡಿದ್ರಂತೆ. 7 ತುಂಡು ಮಾಡಿದರೂ ಕೂಡ ಅದು ಸಾಯಲಿಲ್ಲಂತೆ. ಆಮೇಲೆ ಮತ್ತೆ ಒಂದೊಂದನ್ನು 7 ತುಂಡು ಮಾಡಿದ್ರಂತೆ. ಆವಾಗಲೂ ಸಾಯಲಿಲ್ಲಂತೆ. ಯಾಕೆ ಸಾಯಲಿಲ್ಲ ಅಂತಂದರೆ ಆ ಮದನದ್ವಾದಶಿ ವ್ರತದ ಮಹಿಮೆ. ವ್ರತವನ್ನು ಮಾಡಿ ಅವಳು ಗರ್ಭಧಾರಣೆ ಮಾಡಿಕೊಂಡಿದ್ದಾಳಾದ್ದರಿಂದ ಆ ಗರ್ಭ ಅಷ್ಟು ಬಲಿಷ್ಠವಾಗಿದೆ. ವಜ್ರಾಯುಧ ಪ್ರಯೋಗ ಮಾಡಿದರೂ ಕೂಡ ಸಾವು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಗರ್ಭ ಇದೆ. ಕೊನೆಗೆ ಅಳಬೇಡಿ ಅಳಬೇಡಿ ಅಂತ ಸಮಾಧಾನ ಪಡಿಸ್ತಾ ಇದ್ದಾಳೆ. ಮಾರುದ ಮಾರುದ ಅಂತ ಹೇಳಿದ್ದಕ್ಕೆ ಅದಕ್ಕೆ ಕೊನೆಗೆ ಹುಟ್ಟಿದ್ದು ಮರುತ್ ಅಂತ ಹೆಸರಿನಲ್ಲಿ ದೇವತೆಗಳು ಹುಟ್ಟಿದ್ದಾರೆ. ಆ 49 ಜನರನ್ನೂ ಕೂಡ ಇಂದ್ರದೇವರು ತಮ್ಮ ಗುಂಪಿಗೆ ಸೇರಿಸಿಕೊಳ್ತಾ ಇದ್ದಾರೆ. 50 ಜನ ಒಟ್ಟಿಗೆ ಹೊರಬಂದ್ರಂತೆ. ನಾನು ಒಂದು ಮಗು ಬೇಕು ಅಂತ ಕೇಳಿದ್ದೆ, 50 ಹೇಗೆ ಬಂತು ಅಂತ ನೋಡ್ತಾ ಇದ್ದಾಳೆ ಕುತೂಹಲದಿಂದ ದಿತಿದೇವಿ. ಆವಾಗ ಇಂದ್ರದೇವರಂತಾರೆ, ಅಮ್ಮ ನಾನೇ ಮಾಡಿದ್ದು ಈ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನೀನು ವ್ರತಲೋಪವನ್ನು ಮಾಡಿದ್ದಿ, ಅದಕ್ಕೆ ನಾನು ಇದನ್ನು ಸಂಹಾರ ಮಾಡಬೇಕು ಅಂತ ಹೊರಟೆ. ಆದರೆ ವ್ರತ ಪ್ರಭಾವದಿಂದ ಅದು ನಾಶ ಆಗಲಿಲ್ಲ. ಹೀಗೆ 49 ಜನ ಆಗಿದ್ದಾರೆ. ಅವರೆಲ್ಲರೂ ಕೂಡ ಯಜ್ಞಭಾಗಾರ್ಹರಾಗಿದ್ದಾರೆ. ಅಂಥವ್ರನ್ನ ನಾನು ದೇವಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಇಂದ್ರದೇವರು ಆ ಮರುದ್ದೇವತೆಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಹೀಗೆ ಮರುದ್ದೇವತೆಗಳ ಉತ್ಪತ್ತಿಯನ್ನು ತಿಳಿಸ್ತಾ ಇದ್ದಾರೆ. ಮುಂದೆ ಪೃಥು ಮಹಾರಾಜರ ವಿಶೇಷವಾದ ವ್ಯವಸ್ಥೆ, ಅದರ ಬಗ್ಗೆ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಇವತ್ತು ಎಲ್ಲದಕ್ಕೂ ಕೂಡ ಕಾರಣ ಪೃಥು ಮಹಾರಾಜನೇ. ಆ ಪೃಥು ಮಹಾರಾಜ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾನೆ. ತದೌಷಧೀನಾಂ ಅಧಿಪಂಚಕಾರ ಯಜ್ಞವ್ರತಾನಾಂ ತಪಸಾಂಚ ಚಂದ್ರಂ. ಎಲ್ಲ ಔಷಧಿಗಳಿಗೆ, ಯಜ್ಞ ಅನುಷ್ಠಾನಗಳಿಗೆ, ತಪಸ್ಸುಗಳಿಗೆ ಚಂದ್ರನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾನೆ. ನಂತರದಲ್ಲಿ ನೀರಿಗೆಲ್ಲ ವರುಣದೇವರನ್ನು ಅಧಿಪತಿಯನ್ನಾಗಿ ಮಾಡಿದ್ದಾನೆ. ಸೂರ್ಯರಿಗೆ ವಿಷ್ಣುವನ್ನು ಅಧಿಪತಿಯನ್ನಾಗಿ, ವಸುಗಳಿಗೆ ಅಗ್ನಿಯನ್ನು ಅಧಿಪತಿಯನ್ನಾಗಿ, ಪ್ರಜಾಪತಿಗಳಿಗೆ ದಕ್ಷನನ್ನು, ದೈತ್ಯರಿಗೆ ಪ್ರಹ್ಲಾದನನ್ನು, ಇನ್ನು ಪರ್ವತಗಳಿಗೆ ಮೇರು ಪರ್ವತವನ್ನು, ಇನ್ನು ಗಂಧರ್ವರಲ್ಲಿ ಚಿತ್ರರಥರನ್ನು, ಹೀಗೆ ಎಲ್ಲರನ್ನೂ ಕೂಡ ಅಧಿಪತಿಯನ್ನಾಗಿ ನಿಯೋಜಿಸಿ ಅವರಿಂದ ಅದೆಲ್ಲವೂ ಕೂಡ ನಡೆಯುವಂತೆ ಮಾಡ್ತಾ ಇದ್ದಾನೆ. ಮುಂದೆ ಮನ್ವಂತರಗಳ ವ್ಯವಸ್ಥೆಗಳನ್ನು ಪರಮಾತ್ಮ ತಿಳಿಸ್ತಾ
ಎಷ್ಟು ಮನ್ವಂತರಗಳಿವೆ, ಆ ಮನ್ವಂತರಗಳಲ್ಲಿ ಋಷಿಗಳು ಯಾರು, ಅದಕ್ಕೆ ಅಧಿಪತಿಗಳು ಯಾರು, ಅದನ್ನೆಲ್ಲವನ್ನು ಕೂಡ ತಿಳಿಸ್ತಾ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ತಾಪಸ ಅಥವಾ ತಾಮಸ ಎರಡು ಶಬ್ದವನ್ನು ಆಡುತ್ತಾರೆ. ಚಾಕ್ಷುಷ, ರೈವತ ಅನ್ನುವ ಮನ್ವಂತರಗಳು, ಕಳೆದ 6 ಮನ್ವಂತರಗಳನ್ನು ಹೇಳ್ತಾ ಇವತ್ತಿನ ವೈವಸ್ವತ ಮನ್ವಂತರ, ಮುಂದೆ ಬರುವಂತಹ ಮನ್ವಂತರಗಳು ಅದನ್ನೆಲ್ಲವನ್ನು ಕೂಡ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶೌನಕರು ಸೂತ ಪುರಾಣಿಕರಲ್ಲಿ ಕೇಳ್ತಾ ಇದ್ದಾರೆ. ವೈವಸ್ವತಮನು ಮತ್ಸ್ಯರೂಪಿಯಾದ ಪರಮಾತ್ಮನ ಹತ್ರ ಕೇಳ್ತಾ ಇದ್ದಾನೆ, ಈ ಭೂಮಿಯನ್ನು ಆಳುವವರು ಅನೇಕ ಜನ ಇದ್ದಾರೆ, ಎಲ್ಲರೂ ಕೂಡ ಆಳಿದ್ದಾರೆ. ಆದರೆ ಅವರ ಹೆಸರಿನಲ್ಲಿ ಭೂಮಿಗೆ ಹೆಸರು ಬಂದಿಲ್ಲ. ಆದರೆ ಪೃಥ್ವಿ ಅಂತ ಭೂಮಿಯನ್ನು ಕರೀತಾ ಇದ್ದಾರೆ, ಗೋರೂಪಳಾಗಿದ್ದಾಳೆ ಭೂಮಿ ಅಂತ ಕರೀತಾ ಇದ್ದಾರೆ. ಅದಕ್ಕೇನು ಕಾರಣ ಅಂತನ್ನುವಾಗ ಆ ಪೃಥು ಮಹಾರಾಜನ ಚರಿತ್ರೆಯನ್ನು ಹೇಳ್ತಾ, ಪೃಥು ಮಹಾರಾಜನಿಂದ ಬಂದದ್ದು ಪೃಥ್ವಿ ಅಂತ ಈ ಹೆಸರು, ಅದು ಹೇಗೆ ಬಂತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ಸ್ಯರೂಪಿಯಾದ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಂಗ ಅಂತನೊಬ್ಬ ರಾಜ. ಆ ರಾಜ, ಅವನಿಗೆ ಒಬ್ಬಳು ಮಡದಿ ಇದ್ದಾಳೆ. ಅವಳ ಹೆಸರು ಸುನೀತ ಅಂತ. ಅವಳಲ್ಲಿ ಅಂಗರಾಜನಿಗೆ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ವೇನ ಅಂತ. ಮಹಾದುಷ್ಟ. ಯಾರೂ ಕೂಡ ಯಾಗವನ್ನು ಮಾಡುವಂತಿಲ್ಲ, ಶ್ರಾದ್ದ ಮಾಡೋ ಹಾಗಿಲ್ಲ, ಪಿಂಡ ಪ್ರದಾನ ಮಾಡೋ ಹಾಗಿಲ್ಲ. ಯಾರಾದರೂ ಮಾಡ್ತಾ ಇದ್ದರೆ ಏನು ಮಾಡ್ತಾ ಇದ್ದೀನಿ, ಪಿಂಡ ಪ್ರದಾನ ಮಾಡ್ತಾ ಇದ್ದೆ, ಯಾರಿಗೂ ಮಾಡೋ ಹಾಗೆ ನನಗೆ ಮಾಡಬೇಕು ಅಂತ, ಪಿಂಡನೂ ಅವನಿಗೆ ಹಾಕಬೇಕು ಅಂತ ಹೇಳ್ತಾ ಇದ್ದಂಥವನು. ಅಷ್ಟು ದಬ್ಬಾಳಿಕೆ ಅವನದ್ದು, ವೇನನದ್ದು. ಇಡೀ ಲೋಕದ ಎಲ್ಲವೂ ಕೂಡ ತನ್ನ ಅಧೀನವಾಗಿರಬೇಕು, ತನ್ನನ್ನೇ ದೇವರನ್ನು ಚಿಂತಿಸಬೇಕು ಅಂತ ಅಷ್ಟು ಉನ್ಮತ್ತನಾಗಿ ವ್ಯವಹಾರ ಮಾಡ್ತಾ ಇದ್ದ ವೇನ. ಯಾಕೆ ಹಾಗಾದ? ಅಂಗರಾಜ ಅವನು ಯಾಗವನ್ನು ಮಾಡಿ ಪಡೆದಂತಹ ಮಗ ಯಾಕಷ್ಟು ದುಷ್ಟ ಹುಟ್ಟಿದ ಅಂತನ್ನೋದಕ್ಕೆ ಮತ್ಸ್ಯ ಹೇಳ್ತಾನೆ, ಆ ಅಂಗನ ಹೆಂಡತಿ ಇದ್ದಾಳಲ್ಲ ಸುನೀತ ಅಂತ, ಅವಳು ಮೃತ್ಯುವಿನ ಮಗಳು. ಈ ವೇನನ ಅಜ್ಜ ದುಷ್ಟ, ಸುನೀತ ತಂದೆ ದುಷ್ಟ. ಹೀಗಾಗಿ ಅದು ಮಾತೃ ದೋಷದಿಂದ ದುಷ್ಟನಾದಂತಹ ಮಗ ಹುಟ್ಟುತ್ತಾ ಇದ್ದಾನೆ. ಅಂತಹ ಆ ವೇನ ಅವನು ದುಷ್ಟನಾಗಿದ್ದಾನೆ. ಅದನ್ನು ಕಂಡು ಅಲ್ಲಿರುವಂತಹ ಋಷಿಗಳು ಅವನನ್ನು ತಮ್ಮ ತಪಸ್ಸಿನ ಪ್ರಭಾವದಿಂದ ಸಂಹಾರ ಮಾಡಿದ್ದಾರೆ. ಸಂಹಾರ ಮಾಡಿದಾಗ ಅರಾಜಕತೆ ಉಂಟಾಯಿತು. ಅದಕ್ಕೋಸ್ಕರ ಪೃಥುಚಕ್ರವರ್ತಿ ಅಲ್ಲಿದನೇ ಹುಟ್ಟಬೇಕು. ಅದಕ್ಕೋಸ್ಕರ ಆ ಋಷಿಗಳೇ ಮತ್ತೆ ಮಥನವನ್ನು ಮಾಡಿದ್ದಾರೆ. ಅವನ ತೊಡೆಗಳನ್ನು ಮಥನ ಮಾಡಿದ್ದಾರೆ. ತೊಡೆಗಳನ್ನು ಮಥನ ಮಾಡಿದಾಗ ಮಮಂತು ಬ್ರಾಹ್ಮಣಾಸ್ತಸ್ಯ ಬಲಾತ್ ದೇಹಂ ಅಕಲ್ಮಷಾಹ ತತ್ ಕಾಯಾತ್ ಮಥ್ಯಮಾನಾತ್ತು ನಿಪೇತು ಮ್ಲೇಚ್ಛಜಾತಯ ಶರೀರೇ ಮಾತುರಂಶೇನ ಕೃಷ್ಣಾಂಜನ ಸಮಪ್ರಭಾಹ. ಆ ತಾಯಿಯ, ಆ ಅಜ್ಜನ ಆ ದುಷ್ಟತನದ ಅಂಶಗಳು ಸೇರಿಕೊಂಡಿರೋದರಿಂದ ಆ ಶರೀರವನ್ನು ಮಥನ ಮಾಡಿದಾಗ ಅನೇಕ ವರ್ಣಾಶ್ರಮ ಬಾಹಿರರಾಗಿರುವಂತಹ ಕೆಲವರು ಅಲ್ಲಿ ಹುಟ್ಟಿದ್ದಾರಂತೆ. ಇದರ ಬಗ್ಗೆ ಭಾಗವತ ಒಂದು ಮಾತನ್ನು ಹೇಳುತ್ತೆ. ಒಬ್ಬನು ಕಪ್ಪಗಿರುವ ಕುಳ್ಳಗಿರುವ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಉಲ್ಲೇಖ ಮಾಡುತ್ತೆ. ಇಲ್ಲಿ ಜಾತಯ ಅಂತ ಅನೇಕ ಸಂಖ್ಯೆಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಅವನು ಬರ್ತಾನೆ, ಬಂದು ನಾನು ಏನು ಮಾಡಲಿ ಅಂತ ಕೇಳ್ತಾನಂತೆ. ಅವನು ನೋಡಿ ಹೆದರಿಕೆ ಆಗತ್ತಂತೀರಿ. ನೀ ಏನು ಮಾಡಬೇಡಪ್ಪ, ಕೂತ್ಕೋ ನೀನು ಅಂತ ಹೇಳ್ತಾರೆ. ನೀ ಶೀದ, ನೀನು ಕುತ್ಕೋ ಅಂತ ಹೇಳ್ತಾರೆ. ಅದರಿಂದ ನಿಷಾದ ಕುಲ, ಬೇಡರ ಜಾತಿ ಅಲ್ಲಿದ ಬಂದಿದೆ ಅಂತ. ಮತ್ತು ತೋಳುಗಳನ್ನು ಮಥನ ಮಾಡಿದಾಗ ಅಲ್ಲಿ ಪೃಥು ಚಕ್ರವರ್ತಿ ಪ್ರಾದುರ್ಭೂತನಾಗ್ತಾ ಇದ್ದಾನೆ. ಸುವರ್ಣ ರಥಾರೂಢನಾಗಿ, ದಿವ್ಯ ಆಯುಧಧರನಾಗಿ ಪೃಥು ಚಕ್ರವರ್ತಿ, ಹಾಗೆ ಅರ್ಚಿ ಅವರು ಅಲ್ಲಿದ ಪ್ರಾದುರ್ಭೂತರಾಗಿದ್ದಾರೆ. ಅವರು ಮಾಡಿದ ವ್ಯಾಪಾರಗಳಿಂದ ಇದಕ್ಕೆ ನಾವು ಇವತ್ತು ಇರುವಂತಹ ಭೂಮಿಗೆ ಪೃಥ್ವಿ ಅಂತನ್ನುವ ಹೆಸರು ಬಂದಿದೆ ಅಂತ ನಿರೂಪಿಸ್ತಾ ಇದ್ದಾರೆ. ಅವನು ಮಾಡಿದ ವ್ಯಾಪಾರಗಳನ್ನು, ಅದೇ ರೀತಿಯ ಮುಂದಿನ ಅನೇಕ ಘಟನೆಗಳನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ 2 ಮಾತುಗಳನ್ನು ಆಚಾರ್ಯರ ಹೃದ್ಗುಹಾವಾಸಿಯಾಗಿರುವ ಶ್ರೀಕೃಷ್ಣನಿಗೆ ಅರ್ಪಿಸ್ತಾ ಇದ್ದೀನಿ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.